ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೇಘನಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮಮ್ಮಿ ಬರ್ಡೇನ ಸೆಲೆಬ್ರೇಟ್ ಮಾಡೋ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಈ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ತುಂಬ ನಿಗುರ್ತಿದ್ಯಾ, ಮನೆಯಲ್ಲಿ ಹೇಳ್ಬಿಟ್ಟು ಬಂದೆ ತಾನೆ. A few moments later. Happy birthday, Mummy. Thank you. Making this payment accessible like never before. Our work empowers communities, transforms lives, builds a more inclusive future. ಹೆಲೋ ಗೈಸ್, ಆ್ಯಕ್ಚುಲಿ ಇದು ಆಡಿಯೋ ಕ್ಲಿಪ್ ಮಿಸ್ ಆಗಿತ್ತು. ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಗಿಫ್ಟೆಲ್ಲ ಕೊಟ್ಟ ಮೇಲೆ ನಾವು ಮಮ್ಮಿಗೆ ಹೇಳಿದೆ, ನನ್ನ ಗಿಫ್ಟೇ ಫಸ್ಟ್ ಓಪನ್ ಮಾಡಿ ಅಂತ. ಯಾಕಂದರೆ ಅದು ಸ್ವಲ್ಪ ಕಾಮಿಡಿ ಆ್ಯಂಡ್ ಫನ್ನಿ ಸರ್ಪ್ರೈಸ್ ಆಗಿರುತ್ತೆ. ಯಾಕಂದರೆ ಅವ್ರು ಯೋಚನೆ ಕೂಡ ಮಾಡಲ್ಲ ಅದು ಏನು ಅಂತ. ನಾನು ಯಾವತ್ತೂ ಆ ಥರ ಕೊಟ್ಟಿಲ್ಲ. ಆ್ಯಂಡ್ ತೆಗ್ದಿದ ತಕ್ಷಣ ನಮ್ಮ ಮಮ್ಮಿ ಹಿಂದೆ ನೋಡಿ ಟೀ ಶರ್ಟ್ ಪ್ಯಾಂಟ್ ಇರ್ಬೋದು ಅಂತ ಅಂದ್ಕೊಂಡ್ರು. ಬಟ್ ಆಮೇಲೆ ಮುಂದೆ ನೋಡಿ ನೈಟಿ ಅಂತ ನೋಡಿದ ತಕ್ಷಣವೇ ನಮಗಂತೂ ನಗು ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ. ನಿಜ ಹೇಳಬೇಕಂದ್ರೆ ಗಿಫ್ಟ್ನ ತರಬೇಕಾದ್ರಿಂದನೂ ನೈಟಿನೇ ಕೊಡ್ಬೋದಾ, ಏನು ಕೊಡ್ಬೋದು ಫನ್ನಿಯಾಗಿ ಫಸ್ಟ್ ಕೊಡೋದವ್ರಿಗೆ ಪ್ರ್ಯಾಂಕ್ ಟೈಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ಓಲ್ಡ್ ಆಗಿತ್ತು, ಅದಕ್ಕೇನೆ ಈ ಥರ ಕೊಟ್ಟರೆ ಹೆಂಗಿರುತ್ತೆ ಅಂತ. ಆ್ಯಂಡ್ ಇನ್ನೂ ಒಂದು ನೈಟಿ ಅಂತಂದರೆ ಅವರು ದಿನ ಹಾಕಿರ್ತಾರೆ ಮನೆಯಲ್ಲಿ, ಯಾವಾಗಲೂ ಹಾಕೊಂಡ್ರು ನಾನು ನೆನಪಾಗಲಿ, ನನ್ನ ಮಗಳು ಕೊಟ್ಟಿರೋದು ಅಂತ ಅವ್ರಿಗೆ ನೆನಪಾಗಲಿ ಅನ್ನೋದಕ್ಕೋಸ್ಕರ ನೈಟಿ ತಂದು ಕೊಟ್ವಿ. ಬಟ್ ಅದನ್ನು ತರಬೇಕಾದ್ರಿಂದ ನಾನು ನನ್ನ ಫ್ರೆಂಡ್ ಇಬ್ಬರು ಕೊಂಡೇ ಇದ್ವಿ. ಎಷ್ಟು ನಗು ಬರ್ತಿತ್ತು ಅಂದರೆ ನಮ್ಮ ಮಮ್ಮಿ ರಿಯಾಕ್ಷನ್ ಹೆಂಗಿರ್ಬೋದು ಅಂತ ಅದೇ ನಮ್ಮ ತಲೆ ಕುತ್ಕೊಂಡ್ಬಿಟ್ಟಿತ್ತು. ಆಮೇಲೆ ಫೈನಲಿ ಕೊಟ್ಮೇಲೆ ನಮ್ಮ ಮಮ್ಮಿ ನನ್ನ ಬರ್ಡೇಗೂ ನೈಟಿನೇ ಕೊಡಿಸ್ಬಿಡ್ತೀನಿ ಅಂತ ಅಂದರು. ನನಗಂತೂ ನಾನು ನೈಟಿ ಹಾಕ್ಕೊಂಡ್ರೆ ಹೆಂಗೆ ಕಾಣಿಸ್ತೀನಿ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದಕ್ಕೆ ನನಗೆ ಒಂಥರ ನೀವೇ ಹೇಳಿ, ನಾನು ನೈಟಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನ? ಖಂಡಿತವಾಗ್ಲೂ ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ಇನ್ನೂ ಒಂದು ಗಿಫ್ಟ್ನ ಆಮೇಲೆ ಓಪನ್ ಮಾಡೋಣ ಅಂತ ಹೇಳಿದೆ. ಸೊ ಅದಕ್ಕೆ ಓಪನ್ ಮಾಡ್ತಿದ್ರು. ಅದರಲ್ಲಿ ಡ್ರೆಸ್ ಇತ್ತು ಆ್ಯಕ್ಚುಲಿ. ಈ ಕಲರು ಅಂದರೆ ಲೈಟ್ ಗ್ರೀನ್ ಮತ್ತು ಡಾರ್ಕ್ ಗ್ರೀನ್ ಪ್ಯಾಂಟ್ ಇತ್ತು. ಸೊ ಈ ಕಲರ್ ನಮ್ಮ ಮಮ್ಮಿ ಹತ್ರ ಇರಲಿಲ್ಲ ಅಂತ ಹೇಳಿ ತೊಗೊಂಡು ಬಂದಿದ್ದು. ತುಂಬ ಹುಡುಕಿ ತೊಗೊಂಡು ಬಂದಿದ್ದು. ಬಟ್ ಅವರಿಗೇನೋ ಅದು ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಮತ್ತೆ ಎಕ್ಸ್ಚೇಂಜ್ ಮಾಡಿಬಿಟ್ಟು ಇನ್ನೊಂದು ತೊಗೊಂಡು ಬಂದ್ವಿ. ಆ್ಯಕ್ಚುಲಿ ನೋಡೋಕ್ಕೆ ಲುಕ್ ಚೆನ್ನಾಗಿದೆ ಅದು ನೋಡೋದಕ್ಕೆ, ಬಟ್ ಅವರಿಗೆ ಸೂಟ್ ಆಗ್ತಿಲ್ಲ. ಅವ್ರ ಫೇಸಿಗೆ ಅವ್ರ ಕಲರಿಗೆ ಅದು ಚೆನ್ನಾಗಿಲ್ಲ. ಆ್ಯಂಡ್ ಅದು ಮಧ್ಯದಲ್ಲಿ ಡಿಸೈನ್ ಬಂದಿದೆ ರೋಸ್, ಅದು ಕೂಡ ಏನೋ ಸೂಟ್ ಆಗಲಿಲ್ಲ. ಅದಕ್ಕೇ ರಿಟರ್ನ್ ಕೊಟ್ಬಿಟ್ಟು ಬೇರೆ ತೊಗೊಂಡು ಬಂದ್ವಿ. ಆ್ಯಂಡ್ ಸೆಕೆಂಡ್ ತಂದಿರೋದು ತುಂಬ ಇಷ್ಟ ಆಯಿತು ನಮ್ಮ ಮಮ್ಮಿಗೆ. ಆ್ಯಂಡ್ ಇದು ವ್ಲಾಗ್ ಬಂದು ಫಸ್ಟ್ ಮಾಡಿರೋದು, ಅಂದರೆ ಬರ್ಡೇ ಹಿಂದಿನ ದಿನ ಮಾಡಿರೋದು. ನನ್ನ ಫ್ರೆಂಡ್ ಕೇಕ್ ಕಟ್ ಮಾಡಿಸಿರೋದು. ನಾನು ಮಾಡಿರೋ ವ್ಲಾಗು ಇನ್ನೂ ಹಿಂದೆ ನೆಕ್ಸ್ಟ್ ಡೇ ಇದೆ. ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಸಿಗುವ.